ಬಾಸ್ ಕನ್ನಡ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ. ಫಿನಾಲೆ ತಲುಪಿರುವಂತಹ 6 ಸ್ಪರ್ಧಿಗಳಲ್ಲಿ ದೊಡ್ಡದಾಗಿ ಸದ್ದು ಮಾಡ್ತಿರುವಂತಹ ಹೆಸರುಗಳಲ್ಲಿ ಅಶ್ವಿನಿ ಗೌಡ ಅವರ ಹೆಸರು ಕೂಡ ಒಂದು. ನಟಿ, ಉದ್ಯಮಿ ಹಾಗೂ ಕರವೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ನ ಕಿರೀಟ ಧರಿಸಲಿ ಅಂತ ಅನೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಗಟ್ಟಿಗೆತ್ತಿ ಛಲಬಿಡದಂತಹ ಮಹಿಳೆಗೆ ಬಿಗ್ ಬಾಸ್ ಕಿರೀಟ ಒಲಿದು ಬಂದರೆ ಅದಕ್ಕೊಂದು ಅರ್ಥ ಅಂತ ಹಲವರು ಮಾತಾಡಿಕೊಳ್ತಿದ್ದಾರೆ. ಹೀಗಾಗಿ ಅಶ್ವಿನಿ ನಿಜಕ್ಕೂ ಬಿಗ್ ಬಾಸ್ ಅರಸಿಯಾಗಿ ರಾರಾಜಿಸ್ತಾರ ಅನ್ನೋದು ಈಗಿರುವಂತ ಪ್ರಶ್ನೆ. ಬಿಗ್ ಬಾಸ್ ಅನೇಕ ಭಾಷೆಗಳಲ್ಲಿ ಜನಪ್ರಿಯವಾಗಿರುವಂತಹ ಈ ರಿಯಾಲಿಟಿ ಶೋ ಕನ್ನಡದಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಮಾಡಿದೆ. ಪ್ರಸ್ತುತ ಕನ್ನಡದಲ್ಲಿ ಬಿಗ್ ಬಾಸ್ ಕನ್ನಡದ 12ನೇ ಸೀಸನ್ ನಡೀತಾ ಇದೆ. ಶೋ ಈಗ ಅಂತಿಮ ಹಂತಕ್ಕೆ ಬಂದಿದ್ದು 6 ಜನ ಸ್ಪರ್ಧಿಗಳು ಫೈನಲ್ ತಲುಪಿದ್ದಾರೆ. ಈ 6 ಜನ ಸ್ಪರ್ಧಿಗಳಲ್ಲಿ ಫೈರ್ ಬ್ರ್ಯಾಂಡ್ ಅನ್ನೋ ರೀತಿ ಹೆಸರು ಮಾಡಿರೋದು ಕರವೇ ಅಶ್ವಿನಿ ಗೌಡ ಅವರು. ತನ್ನ ಗಟ್ಟಿತನದ ವ್ಯಕ್ತಿತ್ವದ ಮೂಲಕವೇ ಬಿಗ್ ಬಾಸ್ನಲ್ಲಿ ಹೆಸರು ಮಾಡಿದ್ದಾರೆ ಅಶ್ವಿನಿ. ಈ ವ್ಯಕ್ತಿತ್ವವು ಹಲವು ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಹಾಗಾಗಿ ಅಶ್ವಿನಿ ಗೌಡ ಬಿಗ್ ಬಾಸ್ ಅರಸಿ ಆಗಬೇಕು ಅಂತ ಎಷ್ಟೋ ಜನ ಬಯಸ್ತಾ ಇದ್ದಾರೆ. ಅಶ್ವಿನಿ ಗೌಡ ಈ ಹೆಸರನ್ನ ನೀವು ಹಲವು ಬಾರಿ ಕೇಳಿರ್ತೀರಿ, ಹಾಗೆ ಅನೇಕ ಬಾರಿ ಸ್ಕ್ರೀನ್ ಮೇಲೆ ನೋಡಿರ್ತೀರ. ಅಶ್ವಿನಿ ಗೌಡ ಓರ್ವ ನಟಿ, ಉದ್ಯಮಿ, ಜೊತೆಗೆ ಪ್ರಸ್ತುತ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಓರ್ವ ನಟಿಯಾಗಿರುವಂಥ ಅಶ್ವಿನಿ ಕನ್ನಡದ ಕಿರುತೆರೆಯಲ್ಲಿ ಮಹಾಪರ್ವ, ಅಶ್ವಿನಿ ನಕ್ಷತ್ರ ಸೇರಿದಂತೆ 15ಕ್ಕೂ ಅಧಿಕ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ರಾಜಹುಲಿ, ಚೆಡ್ಡಿ ದೋಸ್ತ್, ಹ್ಯಾಪಿ ಬರ್ತ್ಡೇ ಸೇರಿದಂತೆ ಸುಮಾರು 45ಕ್ಕೂ ಅಧಿಕ ಚಿತ್ರಗಳಲ್ಲಿ ಬಣ್ಣ ಹಾಕಿದ್ದಾರೆ. ಜೊತೆಗೆ ಓರ್ವ ಯಶಸ್ವಿ ಉದ್ಯಮಿಯಾಗಿಯೂ ಕೂಡ ಇವರು ಗುರುತಿಸಿಕೊಂಡಿದ್ದಾರೆ. ಇದೇ ಅಶ್ವಿನಿ ಗೌಡ ಈಗ ಕನ್ನಡ ಬಿಗ್ ಬಾಸ್ನ ಸ್ಪರ್ಧಿಯಾಗಿ ಫೈನಲ್ ತಲುಪಿದ್ದಾರೆ. ಇವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಗುರುತಿಸಿಕೊಂಡಿದ್ದರಿಂದ ಅಭಿಮಾನಿಗಳ ಸಂಖ್ಯೆ ಕೂಡ ದೊಡ್ಡದು. ಅಶ್ವಿನಿ ಗೌಡ ಕರವೇನಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಅವರಿಗಿರುವಂತಹ ಅಭಿಮಾನಿಗಳ ಸಂಖ್ಯೆ ಕೂಡ ದೊಡ್ಡದು. ಹಿಂದೆ ಅನೇಕ ಕನ್ನಡ ಪರ ಹೋರಾಟಗಳಲ್ಲಿ ಅಶ್ವಿನಿ ಗೌಡ ಭಾಗವಹಿಸಿದ್ದಾರೆ. ಹೀಗಾಗಿ ಕನ್ನಡ ಪರ ಹೋರಾಟಗಾರ್ತಿ ಅನ್ನಿಸಿಕೊಂಡಿರುವಂತಹ ಅಶ್ವಿನಿ ಗೌಡ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಬಯಸೋರು ಕೂಡ ಹೆಚ್ಚಿದ್ದಾರೆ. ಒಂಟಿಯಾಗಿ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿರುವಂತಹ ಅಶ್ವಿನಿ ಅವರು ಗಟ್ಟಿಗಿತ್ತಿ ಅಂದರೂ ಕೂಡ ತಪ್ಪಿಲ್ಲ. 41ರ ಹರಿಯದಲ್ಲೂ ಕೂಡ ತಮ್ಮ ದೈಹಿಕ ಸಾಮರ್ಥ್ಯವನ್ನ ಕಾಪಾಡಿಕೊಂಡು ಬಂದಿರೋದು ಪ್ಲಸ್ ಪಾಯಿಂಟ್. ಬಿಗ್ ಬಾಸ್ನ ಅಷ್ಟೂ ಮಹಿಳಾ ಸ್ಪರ್ಧಿಗಳಲ್ಲಿ ಸಖತ್ ಸ್ಟ್ರಾಂಗ್ ಅಂದ್ರೆ ಅದು ಅಶ್ವಿನಿ ಗೌಡ. ನಮ್ಮ ಆಟದ ಮೂಲಕವೇ ಘಟಾನುಘಟಿಗಳು ಗಂಟು ಮೂಟೆ ಕಟ್ಕೊಂಡು ಹೋಗೋ ಥರ ಮಾಡಿದ್ರು. ಹಾಗಾಗಿ ಬಿಗ್ ಬಾಸ್ ಮನೆಯ ರಾಜಮಾತೆ ಅಂತಲೇ ಹೆಸರು ಪಡೆದಿದ್ದಾರೆ. ಇನ್ನು ತಮ್ಮ ಗಟ್ಟಿತನಕ್ಕೆ ಹೆಸರಾಗಿರುವಂತಹ ಅಶ್ವಿನಿ ಯಾವುದೇ ಟಾಸ್ಕ್ ಕೊಟ್ಟರು ಕೂಡ ಕೊನೆವರೆಗೂ ಸೆಣಸಾಡಿದ್ದಾರೆ. ಎಲ್ಲಿಯೂ ಕೂಡ ತನ್ನ ಕೈಲಾಗಲ್ಲ ಅಂತ ಅಶ್ವಿನಿ ಅವರು ಟಾಸ್ಕ್ ಅನ್ನ ಕೈಗೊಂಡಿದ್ದಾರೆ. ಅಶ್ವಿನಿ ಅವರ ಈ ಡೇರಿಂಗ್ ನೇಚರ್ ವೀಕ್ಷಕರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುವುದು. ಆದರೆ ಈ ವರ್ತನೆ ಕೆಲವೊಮ್ಮೆ ಅಶ್ವಿನಿಗೆ ನೆಗೆಟಿವ್ ಕೂಡ ಆಗಿದೆ. ಅರಸರು ಸೇವಕರು ಟಾಸ್ಕ್ನಲ್ಲಿ ಅಸುರಾಧಿಪತಿ ಸುದಿಗೆ ಕ್ಯಾರೆ ಅನ್ನಲಿಲ್ಲ. ಅರಸಿಯಾಗಿ ಒಂದಷ್ಟು ಎಡವಟ್ಟುಗಳನ್ನು ಕೂಡ ಸಹ ಮಾಡಿಕೊಂಡಿದ್ದಾರೆ ಅಶ್ವಿನಿ. ಪರಿಣಾಮ ಬಿಗ್ ಬಾಸ್ ಮನೆಯ ಉಳಿದ ಸ್ಪರ್ಧಿಗಳಿಂದ ಸ್ವಲ್ಪ ನೆಗೆಟಿವ್ ಮಾತನ್ನು ಕೂಡ ಕೇಳಬೇಕಾಗಿದೆ. ಜೊತೆಗೆ ನೇರ ಮಾತಿಗೆ ಹೆಸರಾಗಿರುವಂತಹ ಅಶ್ವಿನಿ ಅವರು ಶೋನ ಆರಂಭದಲ್ಲಿ ಎಡವಟ್ಟು ಮಾಡಿಕೊಂಡಿದ್ರು. ಮೊದಲ 2 ವಾರದಲ್ಲೇ ರಗಳೆಯನ್ನ ಮಾಡಿಕೊಂಡಿದ್ರು. ಗೆಳತಿ ಜಾಹ್ನವಿ ಜೊತೆ ಸೇರಿ ತಮಾಷೆ ಮಾಡೋಕೆ ಹೋಗಿ ದೊಡ್ಡ ಮಟ್ಟದಲ್ಲಿ ಗೆಜ್ಜೆ ಗಲಾಟೆಯನ್ನ ಮಾಡಿಕೊಂಡಿದ್ರು. ಇದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಗುರುತಾಗಿ ಉಳಿತು ಹೋಯಿತು. ಜೊತೆಗೆ ರಕ್ಷಿತ ಜೊತೆಗೆ ವರ್ತಿಸಿದಂತಹ ರೀತಿ ಅಶ್ವಿನಿ ಇಮೇಜ್ಗೆ ದೊಡ್ಡ ಡ್ಯಾಮೇಜ್ ಮಾಡಿತು. ಬಿಗ್ ಬಾಸ್ ಮನೆಯಲ್ಲಿ 50 ದಿನಗಳು ಪೂರ್ತಿಯಾಗುವವರೆಗೂ ಇದು ಅಶ್ವಿನಿ ಅವರಿಗೆ ನೆಗೆಟಿವ್ ಆಗಿ ಕಾಣಿದೆ. ಇನ್ನು ರಘು ಅವರ ಜೊತೆ ಮಾಡಿಕೊಂಡಿದ್ದಂತಹ ಗಲಾಟೆ ಕೂಡ ಅಶ್ವಿನಿ ಅವರ ಪಾಲಿಗೆ ಮೈನಸ್ ಅಂತಲೇ ಹೇಳ್ತಾರೆ. ಇನ್ನು ಬಿಗ್ ಬಾಸ್ ಸ್ಪರ್ಧಿಯೊಬ್ಬರು ಮನೆಗೆ ಪ್ರವೇಶ ಮಾಡ್ತಿದ್ದಂತೆ ಆ ಸ್ಪರ್ಧಿ ಜೊತೆಗೆ ಕೂಡ ಅಶ್ವಿನಿ ಅವರು ಗಲಾಟೆ ಮಾಡಿಕೊಂಡಿದ್ರು. ನ್ಯೂಚೆಂಟ್ ರಘು ಬಿಗ್ ಬಾಸ್ ಮನೆ ಪ್ರವೇಶ ಮಾಡ್ತಿದ್ದಂತೆಯೇ
ಅಶ್ವಿನಿ ಅವರಿಗೆ ಎಚ್ಚರಿಕೆ ನೀಡೋಕೆ ತಣ್ಣೀರನ್ನ ಎರಚಿತು. ಇದು ಇಬ್ಬರ ನಡುವೆ ಘರ್ಷಣೆಗೆ ಕಾರಣವಾಗಿತ್ತು. ಇಬ್ಬರ ನಡುವೆ ಶುರುವಾದಂಥ ಮಾತಿನ ಚಕಮಕಿ ಏಕವಚನದ ಪದಪ್ರಯೋಗ ಮಾಡೋವರೆಗೂ ಕೂಡ ಮುಂದುವರೆದಿತ್ತು. ಈ ಘಟನೆ ರಘುಗೆ ಒಂದು ರೀತಿ ಪ್ಲಸ್ ಆಯಿತು, ಆದರೆ ಅಶ್ವಿನಿ ಗೌಡ ಅವರ ಪಾಲಿಗೆ ಇದೊಂದು ಮೈನಸ್ ಆಗಿ ಪರಿಣಮಿಸಿದ್ದು ಸುಳ್ಳು. ಇನ್ನು ಸ್ನೇಹದ ವಿಚಾರ ಬಂದಾಗ ಅಶ್ವಿನಿ ಹಾಗೂ ಜಾಹ್ನವಿ ಅವರ ಜಿಗಲ್ಬಂದಿ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಹೆಚ್ಚು ಕನೆಕ್ಟ್ ಆಗಿದ್ದು ಜಾಹ್ನವಿ ಅವರು. ಇವರಿಬ್ಬರ ಸ್ನೇಹ ಮತ್ತಷ್ಟು ಗಟ್ಟಿಯಾಗಿದ್ದು ರೆಸಾರ್ಟ್ನಲ್ಲಿ. ಏಕಾಏಕಿ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಬಿದ್ದಾಗ ಸ್ಪರ್ಧಿಗಳು ರೆಸಾರ್ಟ್ನಲ್ಲಿ ತಂಗು ಪರಿಸ್ಥಿತಿ ಎದುರಾಗಿತ್ತು. ಇದೇ ವೇಳೆ ಅಶ್ವಿನಿ ಹಾಗೂ ಜಾಹ್ನವಿ ನಡುವೆ ಸ್ನೇಹ ಸೇತುವೆ ನಿರ್ಮಾಣವಾಗಿತ್ತು. ಆ ವೇಳೆ ಇಬ್ಬರು ಕೂಡ ತಮ್ಮ ತಮ್ಮ ಜೀವನದ ಕುರಿತು ಪರಸ್ಪರ ಹಂಚಿಕೊಂಡಿದ್ದರು. ಅಲ್ಲಿಂದ ಮರಳಿ ಬಿಗ್ ಬಾಸ್ ಮನೆ ಪ್ರವೇಶಿಸಿದ ನಂತರ ಇಬ್ಬರು ಕೂಡ ಗಾಢ ಸ್ನೇಹಿತರಾಗಿ ಬದಲಾಗಿದ್ದರು. ಆದರೆ ಇದೇ ಸ್ನೇಹ ಕೊನೆಗೆ ಆಟದ ಮೇಲೆ ಪರಿಣಾಮ ಬೀರಿ ಇಬ್ಬರು ಕೂಡ ದೂರವಾಗಿದ್ದರು. ಜಾಹ್ನವಿ ಎಲಿಮಿನೇಟ್ ಆದ ನಂತರ ರಾಶಿಕಾ ಮತ್ತು ಸೂರಜ್ ಜೊತೆಗೆ ಅಶ್ವಿನಿ ಗೌಡ ಕ್ಲೋಸ್ ಆಗಿತ್ತು. ಆದರೆ ಅಲ್ಲಿಯೂ ಕೂಡ ವೈಮನಸ್ತಾಪ ಉಂಟಾಗಿ ಹೊಡೆತ ಬಿತ್ತು. ನಂತರ ಆ ಜಾಗಕ್ಕೆ ಧ್ರುವನ್ ಜೊತೆಗೆ ಅಮ್ಮ ಮಗ ಅನ್ನೋ ಬಾಂಡಿಂಗ್ ಸೃಷ್ಟಿ. ಆದರೆ ಆ ಬಾಂಧವ್ಯದ ಕಾರಣಕ್ಕೆ ಒಂದು ಹಂತದಲ್ಲಿ ದೊಡ್ಡ ಗಲಾಟೆ ನಡೆದಿತ್ತು. ಇಡೀ ಬಿಗ್ ಬಾಸ್ ಮನೆ ವರ್ಸಸ್ ಅಶ್ವಿನಿ ಮತ್ತು ಧ್ರುವಂತ್ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಈ ಸ್ನೇಹ ಅಶ್ವಿನಿ ಅವರಿಗೆ ಮಾನಸಿಕವಾಗಿ ದೊಡ್ಡ ಬಲ ತಂದುಕೊಟ್ರೆ, ಜೊತೆಗೆ ಅವರ ಇಮೇಜ್ಗೂ ಕೂಡ ಹೊಡೆತ ಕೊಟ್ಟಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಈ ನಡುವೆ ಅಶ್ವಿನಿ ಗಿಲ್ಲಿ ಜುಗಲ್ಬಂದಿ ವೀಕ್ಷಕರಿಗೆ ಇಷ್ಟವಾಗಿತ್ತು. ಗಿಲ್ಲಿ ಅಶ್ವಿನಿ ಕಾಂಬಿನೇಷನ್ ವೀಕ್ಷಕರಿಗೆ ಒಂಥರ ಕಿಕ್ ಕೊಡ್ತಾ ಇದೆ. ಮೊದಲಾರ್ಧ ಅತ್ತೆ ಮಗಳು ಅಂತ ರೇಗಿಸ್ತಿದ್ದಂಥ ಗಿಲ್ಲಿಗೆ ಅಶ್ವಿನಿ ಟಾಂಗ್ ಕೊಡ್ತಾ ಇದ್ರು. ಪರಸ್ಪರ ಕೆಣಕಲಿಲ್ಲ ಅಂದ್ರೆ ಆ ದಿನ ಕೊನೆಯೇ ಆಗ್ತದೆ. ಇಬ್ಬರ ನಡುವಿನ ಈ ಕಿರಿಕ್ ವೀಕ್ಷಕರಿಗೆ ಒಳ್ಳೆಯ ಮನೋರಂಜನೆ ಕೊಟ್ಟಿದೆ. ಇನ್ನು ಅಶ್ವಿನಿ ಅವರ 2.0 ವರ್ಷನ್ನಲ್ಲಿ ಇಬ್ಬರು ಒಟ್ಟಿಗೆ ಉಸ್ತುವಾರಿ ಅಂತ ಅಲ್ಲಿ ಗಿಲ್ಲಿಗಿಂತ ಹೆಚ್ಚು ಪ್ಲಸ್ ಆಗಿತ್ತು ಅಶ್ವಿನಿ ಅವರು. ತಾಳ್ಮೆಯಿಂದ ಟಾಸ್ಕ್ಗಳನ್ನು ಆಟಗಳನ್ನು ಅನಲೈಸ್ ಮಾಡಿದ್ದು ವೀಕ್ಷಕರಿಗೆ ಹೆಚ್ಚು ಇಷ್ಟವಾಗಿದೆ. ಇನ್ನು ಅಶ್ವಿನಿ ಹಾಗೂ ರಘು ಅವರದ್ದು ಇನ್ನೊಂದು ರೀತಿಯ ಕತೆ. ಫಸ್ಟ್ ಹಾಫ್ನಲ್ಲಿ ಅಶ್ವಿನಿ ರಘು ಪರಸ್ಪರ ಉರಿದು ಬೀಳ್ತಾ ಇತ್ತು. ಆದರೆ ಸೆಕೆಂಡ್ ಹಾಫ್ ವೇಳೆಗೆ ಇದು 90% ಬದಲಾಗಿತ್ತು. ವಾರ ಪೂರ್ತಿ ಜಿದ್ದಿ ಅಂತ ಇದ್ದಂಥ ಅಶ್ವಿನಿ ರಘು ವಾರಾಂತ್ಯದಲ್ಲಿ ಚಂದ್ರಮುಖಿ ಪ್ರಾಣಸಖಿ ಎನ್ನುತ್ತಾ ವೀಕ್ಷಕರಿಗೆ ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಿತ್ತು. ಡ್ಯಾನ್ಸ್ ಅಂತ ಬಂದರೆ ರಘುಗೆ ಸಾಥ್ ಕೊಡ್ತಾ ಇದ್ದಿದ್ದೆ ಅಶ್ವಿನಿ. ಜೊತೆಗೆ ಇಬ್ಬರ ನಡುವೆ ಮತ್ತೊಂದು ವಿಶೇಷತೆ ಎದ್ದು ಕಾಣ್ತಾ ಇತ್ತು. ಅದು ಪ್ರೀ ಪ್ಲಾನೋ ಅಥವಾ ಕಾಕತಾಳೀಯವೋ, ಇಬ್ಬರೂ ಕೂಡ ಮ್ಯಾಚಿಂಗ್ ಕಾಸ್ಟ್ಯೂಮ್ಗಳನ್ನು ತೊಟ್ಟು ಮಿಂಚ್ತಾ ಇದ್ದದ್ದು ಕೂಡ ಪಾಸಿಟಿವ್ ಅಂತ ಹೇಳಿ. ಜೊತೆಗೆ ಅಶ್ವಿನಿ ಹಾಗೂ ಗಿಲ್ಲಿ ಇಬ್ಬರು ಕೂಡ ಬಿಗ್ ಬಾಸ್ನ ಹಾಟ್ ಫೇವರೇಟ್ ಅನ್ನಿಸ್ಕೊಂಡಿದ್ದಾರೆ. ಒಟ್ನಲ್ಲಿ ಗಟ್ಟಿತನ ಅನ್ನೋದ್ರಲ್ಲಿ ಅಶ್ವಿನಿ ಕೂಡ ಅವರದ್ದು ಎತ್ತಿದ ಕೈ. ಯಾವ ದೃಷ್ಟಿಯಿಂದ ನೋಡಿದ್ರು ಕೂಡ ಬಿಗ್ ಬಾಸ್ ಮನೆಗೆ ಅಶ್ವಿನಿ ಅವರ ಕಾಂಟ್ರಿಬ್ಯೂಷನ್ ದೊಡ್ಡದಿದೆ. ಹಾಗಾಗಿ ಇವರ ಅಭಿಮಾನಿಗಳ ಪ್ರಕಾರ ಅಶ್ವಿನಿ ಪಕ್ಕಾ ವಿನ್ನಿಂಗ್ ಕ್ಯಾಂಡಿಡೇಟ್. ಅಕಸ್ಮಾತ್ ವಿನ್ ಆಗದೆ ಇದ್ರು ಟಾಪ್ 2 ಸ್ಥಾನದಲ್ಲಾದರೂ ಇದ್ದೇ ಇರ್ತಾರೆ ಅನ್ನೋದು ಅನೇಕರ ಅಭಿಪ್ರಾಯ. ಕರವೇ ಮಹಿಳಾ ಘಟಕ ರಾಜ್ಯಾಧ್ಯಕ್ಷೆ, ನಟಿ ಹಾಗೂ ಉದ್ಯಮಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಫಿನಾಲೆ ತಲುಪಿದ್ದಾರೆ. ಡೇರಿಂಗ್ ನೇಚರ್ ಇರುವಂಥ ಅಶ್ವಿನಿ ಬಿಗ್ ಬಾಸ್ ಮನೆಯ ಕ್ವೀನ್ ಆಗೇ ಆಗ್ತಾರೆ ಅನ್ನೋದು ಅನೇಕರ ಅಭಿಪ್ರಾಯ. ಇದಕ್ಕೆಲ್ಲ ಇನ್ನೇನು ಕೆಲವೇ ಸಮಯದಲ್ಲಿ ಉತ್ತರ ಸಿಗುತ್ತೆ.